ದೇಶದಲ್ಲಿ ಪರಮಾಣು ಇಂಧನ ಸ್ಥಾವರಗಳು ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತಿದ್ದು ಸುರಕ್ಷತೆಗೆ ಹೆಚ್ಚಿನ ಒತ್ತು ನೀಡಲಾಗಿದೆ ಎಂದು ಕೇಂದ್ರ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವ ಡಾ ಜಿತೇಂದ್ರ ಸಿಂಗ್ ರಾಜ್ಯಸಭೆಯಲ್ಲಿಂದು ತಿಳಿಸಿದ್ದಾರೆ. ಪ್ರಶ್ನೋತ್ತರ ವೇಳೆಯಲ್ಲಿ ಅವರು ಅಣು ಇಂಧನ ಸ್ಥಾವರಗಳ ಸುರಕ್ಷತೆ ಒಪ್ಪಂದದಲ್ಲಿ ಭಾರತವು ಒಂದು ಭಾಗವಾಗಿದ್ದು ದೇಶದ ಸ್ಥಾವರಗಳು ಇತರ ದೇಶಗಳ ಸ್ಥಾವರಗಳಿಗೂ ಮಾದರಿಯಾಗುತ್ತಿವೆ. ಅಣು ಇಂಧನ ಇಲಾಖೆಯ ಕಾರ್ಯಗಳನ್ನು ಇತರ ದೇಶಗಳು ಶ್ಲಾಘಿಸುತ್ತಿವೆ. ಕರ್ನಾಟಕದ ಕೈಗಾ ಅಣು ಸ್ಥಾವರ 962 ದಿನ ನಿರಂತರವಾಗಿ ಕಾರ್ಯನಿರ್ವಹಿಸುವುದರ ಮೂಲಕ ದಾಖಲೆ ನಿರ್ಮಿಸಿದೆ ಎಂದರು. ತಾರಾಪುರ್ ಅಣು ವಿದ್ಯುತ್ ಸ್ಥಾವರ 50 ವರ್ಷಗಳನ್ನು ಪೂರೈಸಿದೆ. ಸಂಪೂರ್ಣ ದೇಶೀಯ ನಿರ್ಮಿತ ಗುಜರಾತ್ನ ಅಣು ವಿದ್ಯುತ್ ಸ್ಥಾವರದ 4 ಘಟಕಗಳು ಕಾರ್ಯನಿರ್ವಹಿಸುತ್ತಿದ್ದು ಬಾಕಿ ಉಳಿದಿದ್ದ ಕೂಡಂಕುಳಂ ವಿದ್ಯುತ್ ಸ್ಥಾವರ ಸಹ ಕಾರ್ಯನಿರ್ವಹಿಸುತ್ತಿದೆ. ಶಾಂತಿ ಉದ್ದೇಶಗಳಿಗೆ ಅಣು ಇಂಧನ ಬಳಸಿಕೊಳ್ಳಬೇಕೆಂಬ ಹೋಮಿ ಜಹಂಗೀರ್ ಬಾಬಾ ಅವರ ಆಶಯದಂತೆ ಅಣು ಇಂಧನವನ್ನು ಕೇವಲ ವಿದ್ಯುತ್ಗಾಗಿ ಮಾತ್ರವಲ್ಲದೆ ಇತರ ಉದ್ದೇಶಗಳಿಗೂ ಬಳಸಿಕೊಳ್ಳಲಾಗುತ್ತಿದೆ ಎಂದರು. So in case of accident, the first liability is on the operator. In case of operator proving the supplier's fault, then it is the second one. Supplier plus operator insured for rupees 1,500 crore, and operator, that is the NPCL, pays a premium of about 120 crore. And beyond 1,500 crore, the Government of India up to 3,000 crore. And beyond that, since the conventional supplementary compensation, India is part of that too, it is taken care of as far as the nuclear damage is concerned. So all the apprehensions. ಇದಕ್ಕೂ ಮುನ್ನ ರಾಷ್ಟ್ರೀಯ ಹಿತಾಸಕ್ತಿ ವಿಷಯಗಳಲ್ಲಿ ವಿದೇಶಗಳ ಪಿತೂರಿ ಮತ್ತು ದಾಳಿಗಳ ವಿಷಯ ಕುರಿತಂತೆ ಬಿಜೆಪಿ ಸದಸ್ಯ ಡಾ ಸುಧಾಂಶು ತ್ರಿವೇದಿ ಪ್ರಸ್ತಾಪಿಸಿದರು. ಇತ್ತೀಚಿನ ವರದಿಯೊಂದರಂತೆ ದೇಶದಲ್ಲಿ ಸಂಘಟಿತ ಅಪರಾಧ ಮತ್ತು ಭ್ರಷ್ಟಾಚಾರಕ್ಕೆ ವಿದೇಶಿ ಸರ್ಕಾರಗಳ ನೆರವು ಸಹ ದೊರೆಯುತ್ತಿದೆ. ಸಂಸತ್ ಅಧಿವೇಶನಗಳು ಆರಂಭವಾದಾಗಲೆಲ್ಲ ಅಂತಾರಾಷ್ಟ್ರೀಯ ವರದಿಗಳು ರೂಪುಗೊಳ್ಳುತ್ತವೆ ಎಂದರು. ये मत सोचें कि विदेश से किसी चीज का आज प्रभाव पड़ने वाला है. भारत अपने स्वाभिमान के साथ आगे बढ़ रहा है. मैं उन लोगों के लिए कहना चाहूंगा, ಈ ವೇಳೆ ಪ್ರತಿಪಕ್ಷಗಳ ಸದಸ್ಯರು ಗದ್ದಲ ಉಂಟು ಮಾಡಿದ್ದರಿಂದ ಸಭಾಪತಿ ಜಗದೀಪ್ ಧನ್ಕರ್ ಕಲಾಪವನ್ನು ಮಧ್ಯಾಹ್ನ 12ಕ್ಕೆ ಮುಂದೂಡಿದರು.